ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗ ಕೆಲವೊಂದು ವಿಶೇಷವಾದಂಥ ಪೂಜೆಗಳನ್ನು ಮಾಡಿಸ್ಬೇಕಾಗಿರ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿನ ಕೌಂಟರಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಹಣ ಕಟ್ಟಿ ಹೋಮ ಹವನ ಇತ್ಯಾದಿ ಪೂಜಾ ಕಾರ್ಯಗಳನ್ನು ಮಾಡಿಸ್ಬೇಕಾಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಅಲ್ಲಿನ ದೇವಸ್ಥಾನದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಯಾರಿರ್ತಾರೋ ಅವರಗಳ ಒತ್ತಡದಿಂದಲೂ ಸಹ ನಿಮಗೆ ಇಷ್ಟ ಇಲ್ಲದಲೇ ಇದ್ದರೂ ಸಹ ಪೂಜೆ ಮಾಡಿಸ್ತಕ್ಕಂಥ ಪ್ರಸಂಗಗಳು ಬರ್ತಿರ್ತವೆ. ಇಂಥ ಸಂದರ್ಭದಲ್ಲಿ ನಿಮಗೆ ಆ ಫಲ ಸಿಗಬೇಕು, ಆ ಪೂಜೆಯ ಪ್ರತಿಫಲ ಪೂರ್ಣವಾಗಿ ಸಿಗಬೇಕು ಅಂದರೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಬಹುತೇಕವಾಗಿ ನಾವು ದೇವಸ್ಥಾನಗಳಿಗೆ ಹೋದಂಥ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಪೂಜೆಗಳನ್ನು ಮಾಡಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನಸ್ಸು ಸ್ಥೀಮಿತದಲ್ಲಿ ಇರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ದೇವಸ್ಥಾನದ ಹೊರಗಡೆ ಚಪ್ಪಲಿಗಳನ್ನು ಬಿಟ್ಟಿರ್ತೇವೆ, ಅಥವಾ ಕೆಲವರು ಒಳ್ಳೊಳ್ಳೆ ಬಟ್ಟೆ ಹಾಕ್ಕೊಂಬಂದಾಗ ಆ ಬಟ್ಟೆಗಳ ಕಡೆ ಗಮನ ಹೋಗುತ್ತೆ. ಒಡವೆ ವಸ್ತ್ರಗಳನ್ನು ಧಾರಣೆ ಮಾಡ್ಕೊಂಬಂದಾಗ ಒಡವೆಗಳ ಕಡೆ ಗಮನ ಹೋಗಿರ್ತದೆ. ಅಥವಾ ಇನ್ಯಾರೋ ನಿಮಗೆ ಪರಿಚಯಸ್ಥರು, ಆಪ್ತರು, ಸ್ನೇಹಿತರು ಅಥವಾ ಬೇರೆ ಸಂಬಂಧಿಕರು ಕಂಡು ಬಂದಂಥ ಒಂದು ಸಂದರ್ಭದಲ್ಲಿ ಅವರನ್ನು ಮಾತಾಡಿಸ್ಬೇಕು ಅಂತಕ್ಕಂಥ ಒಂದು ಲವಲವಿಕೆ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಮನಸ್ಸನ್ನು ಶ್ರದ್ಧಾಭಕ್ತಿಯಿಂದ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಕೆಲವು ಸಂದರ್ಭಗಳಲ್ಲಿ ಏನೋ ಒಂದು ಪೂಜೆ ಮಾಡಿಸ್ಬೇಕಲ್ವಾ ಅನ್ನೋ ಮನೋಭಾವ ಉಂಟಾಗಿ ಯಾವುದೋ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬರುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಇಲ್ಲಿ ದೇವರಿಗೆ ಅತಿ ಮುಖ್ಯವಾಗಿ ನಿಮ್ಮ ಭಕ್ತಿ ಶ್ರದ್ಧೆ ಇರಬೇಕಾಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗಬೇಕಂತ ಏನಿಲ್ಲ, ನಿಮ್ಮ ಮನೆಯಲ್ಲೇ ಆ ದೇವರನ್ನು ಧ್ಯಾನ ಮಾಡ್ಬೋದು, ಆ ದೇವರನ್ನು ಜಪ ಮಾಡ್ಬೋದು. ಆ ದೇವರಿಗೆ ಇಷ್ಟವಾದಂಥ ಹೂಪತ್ರೆಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಪೂರ್ಣ ಪ್ರಮಾಣವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇದೆ. ದೇವಸ್ಥಾನಕ್ಕೆ ಹೋದಾಗ ನೀವೇನೇ ಮಾಡಿದ್ರೂ ಗಡಿಬಿಡಿ ಅಶಾಂತಿಯ ವಾತಾವರಣ ನಿರ್ಮಾಣ ಆಗುತ್ತೆ. ನಿಮ್ಮ ಮನಸ್ಸು ಏಕಾಗ್ರತೆಯನ್ನು ತೆಗೆದುಕೊಂಬೋದಿಲ್ಲ. ನೀವು ನಿಮ್ಮ ಮನೆಗಳಲ್ಲೇ ದೇವರ ಚಿತ್ರಪಟಗಳನ್ನು ಶುದ್ಧಿ ಮಾಡಿ ಗಂಧ ಕುಂಕುಮಾಕ್ಷತೆಯನ್ನು ಇಟ್ಟು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4ರಿಂದ 6 ಗಂಟೆ ಒಳಗಡೆ, ಅಥವಾ ಗೋಧೂಳಿ ಮುಹೂರ್ತ ಸಂಜೆ 4ರಿಂದ 6ರಿಂದ 7 ಗಂಟೆ ಒಳಗಡೆ, ಈ ಸಮಯದಲ್ಲಿ ನೀವು ದೇವರ ಎದುರಿಗೆ ಕೂತ್ಕೊಂಡು ದೀಪ ಹಚ್ಚಿ ಆ ದೇವರಿಗೆ ಸಂಬಂಧಪಟ್ಟಂಥ ಹೂಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡೋದ್ರಿಂದ, ಆ ದೇವರ ಧ್ಯಾನ ಮಾಡೋದ್ರಿಂದ ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ನೆಗೆಟಿವ್ ದೂರ ಆಗಿ ಪಾಸಿಟಿವ್ ಜಾಸ್ತಿ ಆಗುತ್ತೆ. ಮತ್ತು ಆ ಜಪದ ಅಥವಾ ಸ್ತೋತ್ರ ಪಾರಾಯಣದಿಂದ ನಿಮಗೆ ಅನುಕೂಲ ಫಲಗಳು ಜಾಸ್ತಿ ಆಗುತ್ತೆ. ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ನಮ್ಮ ಹತ್ರ ಹಣ ಇದೆ ಅಂತೇಳಿ ಯಾವುದೇ ರೀತಿಯ
ಪೂಜೆಯನ್ನು ಮಾಡಿಸಿದಾಗ ಅದು ಕ್ಷಣಿಕದ ಫಲ. ಅದೇ ನೀವು ದೇವರ ಎದುರಲ್ಲಿ ಕೂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿದರೆ, ವ್ರತ ಸ್ತೋತ್ರ ಪಾರಾಯಣ ಮಾಡಿದರೆ, ಜಪಸಿದ್ಧಿಯನ್ನು ಮಾಡಿದರೆ ಇದು ನಿಮಗೆ ಎಲ್ಲ ರೀತಿಯಲ್ಲೂ ಯಶಸ್ಸು ಮತ್ತು ಪ್ರೊಟೆಕ್ಷನನ್ನು ಕೊಡ್ತದೆ. ಇನ್ನು ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಬಹುತೇಕವಾಗಿ ಗಮನಿಸಿ, ಕಾಲು ತೊಳ್ಕೊಂಬತ್ತವಾಗಲಿ ನೀರಿರೋದಿಲ್ಲ. ದೇವಸ್ಥಾನದ ಗಣಪತಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಗಣಪತಿಯ ಮಂತ್ರವನ್ನೇ ಬರೆದಿರೋದಿಲ್ಲ. ಈಶ್ವರನ ದೇವಸ್ಥಾನದಲ್ಲಿ ಪಂಚಾಕ್ಷರಿ ಮಂತ್ರವನ್ನೇ ಜಪ ಮಾಡಬೇಕು ಅಂತ ಬರೆದಿರೋದಿಲ್ಲ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಹಾಕೋ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳನ್ನು ಕೆಲವು ಕಡೆ ಬರೆದಿರೋದಿಲ್ಲ. ಸುಮ್ಮನೆ ನೀವು ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕೋದ್ರಿಂದ ಆ ಪೂರ್ಣ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಆಗಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಯಾವುದೇ ದೇವರ ಪ್ರದಕ್ಷಿಣೆಯನ್ನು ಹಾಕೋ ಸಂದರ್ಭದಲ್ಲಿ ಆ ದೇವರಿಗೆ ಸಂಬಂಧಪಟ್ಟ ಪ್ರದಕ್ಷಿಣೆಯನ್ನು ಜಪ ತಪವನ್ನು ನೀವು ಜಪಿಸಿದರೆ ಉತ್ತಮ ಫಲಗಳು ದೊರೀತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.